ಕೇರಳದಲ್ಲಿ ಮತ್ತೆ ಕಾಣಿಸಿಕೊಂಡ ಹಕ್ಕಿ ಜ್ವರ. ಕೋಳಿ ಮಾರಾಟದ ಮೇಲೆ ನಿಷೇಧದ ಛಾಯೆ ಇದೆಯಾ? ಕೇರಳದಲ್ಲಿ ಮತ್ತೊಮ್ಮೆ ಹಕ್ಕಿ ಜ್ವರ ಕಾಣಿಸಿಕೊಂಡಿದ್ದು ಕರ್ನಾಟಕದಲ್ಲೂ ಕೂಡ ಇದರ ಭೀತಿ ಉಂಟಾಗಿದೆ. ಕೇರಳದ ಅಲಪ್ಪುಳ ಮತ್ತು ಕೊಟ್ಟಾಯಂ ಜಿಲ್ಲೆಗಳ ಕೆಲವು ಪ್ರದೇಶಗಳಲ್ಲಿ ಕೋಳಿಗಳಲ್ಲಿ ಹಕ್ಕಿ ಜ್ವರ ದೃಢಪಟ್ಟ ನಂತರ ಕೇರಳ ರಾಜ್ಯ ಪಶು ಸಂಗೋಪನಾ ಇಲಾಖೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪ್ರಾರಂಭಿಸಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಅಲಪ್ಪುಳದಲ್ಲಿ ನಡೆಬುಡಿ, ಚುರುತನ, ಕರುವತ್ತ, ಕಾರ್ತಿಕಪಳ್ಳಿ, ಅಂಬುಲಪುರ ದಕ್ಷಿಣ, ಪುನ್ನಂಪ್ರಾಯ ದಕ್ಷಿಣ, ತಕಳಿ ಮತ್ತು ಪುರಕ್ಕಾಡ್ನಲ್ಲಿ ಏಕಾಏಕಿ ಅನೇಕ ಕೇಸ್ ವರದಿಯಾಗಿದೆ. ಕೊಟ್ಟಾಯಂನಲ್ಲಿ, ಕುರುಪಂತರ್, ಕಲಪುಯರ್ ಮತ್ತು ವೇಲೂರಿನಲ್ಲಿ ಹಕ್ಕಿ ಜ್ವರ ಹರಡುವಿಕೆ ವರದಿಯಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಪಿಟಿಐ ಜೊತೆ ಮಾತನಾಡಿದಂತಹ ಪಶುಸಂಗೋಪನಾ ಸಚಿವೆ ಚಿಂಚು ರಾಣಿ, ಕೇಂದ್ರ ಪ್ರಯೋಗಾಲಯದ ಪರೀಕ್ಷಾ ಫಲಿತಾಂಶಗಳು ಎರಡೂ ಜಿಲ್ಲೆಗಳಲ್ಲಿ ಏಕಾಏಕಿಯಾಗಿ ಹರಡುವಿಕೆಯನ್ನ ದೃಢಪಡಿಸಿದೆ ಅಂತ ಹೇಳಿದ್ದಾರೆ. ಒಂದು ವಾರದ ಹಿಂದೆ ಹಕ್ಕಿ ಜ್ವರದ ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದಿದ್ವು. ಮಾದರಿಗಳನ್ನು ಸಂಗ್ರಹಿಸಿ ಭೂಪಾಲ್ನಲ್ಲಿರುವಂತಹ ಕೇಂದ್ರ ಪ್ರಯೋಗಾಲಯಕ್ಕೆ ಅದನ್ನು ಕಳುಹಿಸಲಾಗಿದೆ. ಅದು ಏಕಾಏಕಿ ಹರಡುವಿಕೆಯನ್ನ ದೃಢಪಡಿಸಿದೆ ಅಂತ ಅವರು ಹೇಳಿದ್ದಾರೆ. ಇನ್ನು ಇಲಾಖೆಯು ಪ್ರಸ್ತುತ ರೋಗದ ತೀವ್ರತೆಯನ್ನ ನಿರ್ಣಯಿಸ್ತಾ ಇದೆ ಅಂತ ಸಚಿವರು ಹೇಳಿದ್ದು, ಕೋಳಿ ಉತ್ಪನ್ನಗಳ ಸೇವನೆಯ ಮೇಲೆ ಇಲ್ಲಿಯವರೆಗೆ ಯಾವುದೇ ನಿರ್ಬಂಧಗಳನ್ನ ವಿಧಿಸಲಾಗಿಲ್ಲ. ಆದರೆ ಹೆಚ್ಚಿನ ವಿಶ್ಲೇಷಣೆಯ ನಂತರ ಅಗತ್ಯ ಇದ್ರೆ ಕೋಳಿ ಮಾಂಸ ಸೇವನೆಯ ಮೇಲಿನ ನಿರ್ಬಂಧ ಮತ್ತು ಕೊಲ್ಲುವಿಕೆಯಂತಹ ಕ್ರಮಗಳನ್ನ ಘೋಷಿಸಲಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಇನ್ನು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಋತುವಿನಲ್ಲಿ ಮಾರಾಟವು ಸಾಮಾನ್ಯವಾಗಿ ಹೆಚ್ಚಾಗಿರುವುದರಿಂದ ಕೋಳಿ ಸಾಕಣೆದಾರರ ಮೇಲೆ ಇದು ಪರಿಣಾಮವನ್ನ ಬೀರಬಹುದು ಅಂತ ಚಿಂಚು ರಾಣಿ ಹೇಳಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.